ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ನಾನು ಲಿಂಗ ಆಯತ, ನನ್ನ ಧರ್ಮಗುರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು. ನಮ್ಮ ಧರ್ಮದ ಗ್ರಂಥ ಸರ್ವ ಸಮಾನತೆ ಸಾರುವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ಅನುಭವ ಮಂಟಪದ ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಗ್ರಂಥ ಯಾವುದೆಂದರೆ ಶರಣರು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕಿರ್ತಕ್ಕಂಥ ವಚನಗಳು ಇವತ್ತ ಇಡೀ ಭಾರತೀಯರಿಗೆ ಬೇಕಾಗಿವೆ ಎಂದು ನಾನು ಕಳೆದ 27 ವರ್ಷದಿಂದ ಇದನ್ನು ಹೇಳುತ್ತಾ ಬಂದಿದ್ದೇನೆ. ಕಾರಣ ಈ ದೇಶದ ಕೆಟ್ಟ ವ್ಯವಸ್ಥೆಯನ್ನು ಕಂಡು. ಈಗ ಒಂದು ಬಸವಣ್ಣನವರ ವಚನ. ನೀರಿಂಗೆ ನೈದಿಲೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿನೇ ಶೃಂಗಾರ, ವಿಭೂತಿನೇ ಶೃಂಗಾರ. ಇನ್ನೊಂದು ಬಸವಣ್ಣನವರ ವಚನ. ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಈ 2 ವಚನಗಳು. ಇನ್ನೊಂದು ಬಸವಣ್ಣನವರ ವಚನ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇನ್ನೊಂದು ಬಸವಣ್ಣನವರ ವಚನ. ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕನೆಂಬೆನು, ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನೋ, ಭಕ್ತ ಶಿರೋಮಣಿ ಎಂಬುದು ವಚನ, ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ, ನಂಬು ನಂಬು ನಂಬು, ಕೆಡಬೇಡ ಮಾನವ ಕೆಡಬೇಡ ಮಾನವ. ಪಾದವೆಂದರೆ ಕಾಲುಗಳಲ್ಲ, ಪಾದವೆಂದರೆ ಸೃಷ್ಟಿಕರ್ತನ ಜ್ಞಾನ. ಅದು ನಮ್ಮ ಶರಣರು ಕೊಟ್ಟಿರ್ತಕ್ಕಂಥ ವಚನಗಳು. ಇನ್ನೊಂದು ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ. ಜಂಗಮವೆಂದರೆ ಜನನ ಗಮನ ಮರಣ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲರನ್ನ ತಾಯಿ ಗರ್ಭದ ಮುಖಾಂತರ ಸೃಷ್ಟಿ ಮಾಡಿ ಈ ಭೂಮಿಗೆ ಕಳಿಸಿದ ಜಗದೀಶ ನಿರಾಕಾರನಿದ್ದಾನೆ. ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ನಮಗೆ ತಂದೆ ತಾಯಿ ಇದ್ದಾರೆ. ಅವನಿಂದ ನಾವೆಲ್ಲರೂ ಬಂದಿದ್ದೇವೆ. ಇವತ್ತಿದ್ದೀವಿ, ನಾಳೆ ಹೋಗುತ್ತೇವೆ. ಈ ಬಂದು ಹೋಗೋದ್ರ ಒಳಗಾಗಿ ಬಸವಣ್ಣನವರ ತತ್ವವನ್ನು ಪರಿಪೂರ್ಣವಾಗಿ ಹೇಳಬೇಕು. ಅರ್ಧ ವಚನ ಹೇಳಿ ಬಿಟ್ಟರೆ ಅದು ಜನರಿಗೆ ಮೋಸ ಮಾಡಿದಂತೆ ಆಗುತ್ತದೆ. ಆದ್ದರಿಂದ ಬಸವಣ್ಣನವರು ಮನಸ್ಸು ಮಾಡಿದರೆ ಬಿಜ್ಜಳ ರಾಜಗಳಿದ್ರೆ ಎಷ್ಟೋ ಗುಡಿಗುಂಡಾರಗಳನ್ನು ಕಟ್ತಿರ್ಬೋದಲ್ಲ. ಅವರೇ ಯಾಕೆ ತಿರಸ್ಕಾರ ಮಾಡಿದ್ದಾರೆ, ಇಷ್ಟಲಿಂಗವನ್ನು ಯಾಕೆ ಕೊಟ್ಟಿದ್ದಾರೆ, ಇದರ ಚಿಂತನೆ ಬಸವ ಕಲ್ಯಾಣದಲ್ಲಿ ಇಡೀ ಜಗತ್ತಿನ ಮಾನವರೆಲ್ಲರೂ ಬಂದು ಇವತ್ತಿಲ್ಲ ನಾಳೆ ಚಿಂತನೆ ಮಾಡುವರಿದ್ದಾರೆ. ಈ ಭೂಮಿಯ ಮೇಲೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ 893ನೇ ಜಯಂತಿ ಆಯ್ತಲ್ಲ ಮೊನ್ನೆ. ಈ ಧರ್ಮದಿಂದ ಮಾತ್ರ ಎಲ್ಲರಿಗೂ ಉದ್ಧಾರವಾಗಲಿದೆ. ಇದರಲ್ಲಿ ರಾಜಕೀಯ ತರಲೇಬಾರದು. ನಾನು ಸಾರ್ವಜನಿಕರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ.
ಯಾವುದೇ ವ್ಯಕ್ತಿ ಬಸವಾದಿ ಶಿವಶರಣರ ವಿಚಾರಗಳನ್ನು ರಾಜಕೀಯಕ್ಕಾಗಿ ಬಳಸಿಕೊಂಡಿದ್ದೇ ಆದರೆ, ಅದರಲ್ಲಿ ವಚನಗಳನ್ನು ಅರ್ಧ ಹೇಳಿದ್ದೇ ಆದರೆ, ಅವರು ನಿಜವಾಗಿರ್ತಕ್ಕಂತಹ ಸಮಾಜದ ಒಳಿತನ್ನು ಬಯಸ್ತಕ್ಕಂಥವ್ರು ಅಲ್ಲ ಎಂದು ಅವರೇ ಸಾಬೀತುಪಡಿಸುತ್ತಿದ್ದಾರೆ. ಈ ಥರ ಮಾಡೋದನ್ನು ಬಿಡಬೇಕು. ಸತ್ಯ ಶರಣರ ತತ್ವ ಹೇಗಿದೆ ಅಂದರೆ, ಬಸವಾದಿ ಶಿವಶರಣರ ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಇದು. ವಚನಗಳ ಚಿಂತನೆ ನಡೆಯಲಿ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು, ಅನುಭವ ಮಂಟಪಗಳು ಆಗಲಿ ಎಂದು 150 ಕೋಟಿ ಭಾರತೀಯರಿಗೆ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ, ಮುಗಿದ ಕೈಲಿಂದ ಮತ್ತೊಮ್ಮೆ ಶರಣು.